ಜಲರಾಶಿಯ ಸೌಂದರ್ಯವನ್ನು ಸವಿಲಿಕ್ಕೆ ದೂರ ಹತ್ರ ಹೋಗ್ತೀನಿ. ಮೀನಿನ ಬೆಳಕು ಅಂತ ಇದೆ. ಕೆಳಗಡೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ಈಗಿಂದನೇ ಬಿಡ್ತಾ ಬರ್ತಿದ್ದಾರೆ. ರಾಜ್ಯದ ಬಹುತೇಕ ಭಾಗಕ್ಕೆ ವಿದ್ಯುತ್ತನ್ನು ಕಲ್ಪಿಸುವಂಥ ಲಿಂಗನಮಕ್ಕಿ ಜಲಾಶಯಕ್ಕೆ ಭರ್ತಿಗೆ ಕ್ಷಣಗಣನೆ ಆರಂಭವಾಗಿದೆ. ಕೆಲವು ಅಡಿಗಳಷ್ಟು ಭರ್ತಿಗೆಗೆ ಬಾಕಿ ಉಳಿದಿರುವಂಥದ್ದು. ಸುಮಾರು 1819 ಅಡಿ ಎತ್ತರವಿರುವ ಜಲಾಶಯ ಇದಾಗಿದೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಇವತ್ತು ಜಲಾಶಯ 1814 ಅಡಿಗಳ ತಲುಪಿದ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇವತ್ತು 3 ಕ್ರಸ್ಟ್ ಗೇಟ್ಗಳ ಮುಖಾಂತರ ಸುಮಾರು 12,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಿರುವಂಥದ್ದು. 1964ರಲ್ಲಿ ಈ ಜಲಾಶಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿಯವರೆಗೆ 19 ಬಾರಿ ಈ ಜಲಾಶಯ ಭರ್ತಿಯಾಗಿದೆ. ಕಳೆದ 4-5 ವರ್ಷದಿಂದ ಬರಗಾಲ ಆವರಿಸಿತ್ತು. ಹಾಗಾಗಿ ಜಲಾಶಯದಲ್ಲೂ ಸಹ ನೀರಿರಲಿಲ್ಲ. ಇದೇ ಮೊದಲ ಬಾರಿಗೆ ಜುಲೈ ಅಂತ್ಯದ ವೇಳೆಗೆ ಆಗಸ್ಟ್ ಮೊದಲ ವಾರದಲ್ಲೇ ಮೊದಲ ಬಾರಿಗೆ ತುಂಬಿರುವಂಥದ್ದು, ಭರ್ತಿಯಾಗಲಿಕ್ಕೆ ಬಂದಿರುವಂಥದ್ದು. ಇದು ಸಹ ಒಂದು ಇತಿಹಾಸ. ಹಾಗಾಗಿ ಇಲ್ಲಿ ಪ್ರವಾಸಿಗರು ಸಹ ಇವತ್ತು ಈ ಜಲಾಶಯವನ್ನು ನೋಡಲಿಕ್ಕೆ ಕಣ್ತುಂಬಿಕೊಳ್ಳಿಕ್ಕೆ ಬಂದಿರುವಂಥದ್ದು. ಅವರನ್ನು ಮಾತಾಡಿಸ್ತೇನೆ. ಮೇಡಮ್, ಎಲ್ಲಿಂದ ಬಂದ್ರಿ? ಸರ್, ನಾವು ಜೋಗ್ ಫಾಲ್ಸ್ ಇದೆ ಊರು ಸರ್ ನಮ್ಮದು. ನಾವಿಲ್ಲೇ ಹುಟ್ಟಿ ಬೆಳೆದವರು. ಈ ಸತಿ 3 ಗೇಟ್ ಓಪನ್ ಮಾಡಿದ್ದಾರೆ. 11 ಗೇಟ್ ಓಪನ್ ಮಾಡಿದ್ರೆ ಮಾತ್ರ ಇನ್ನೂ ಸೂಪರಾಗಿ ಕಾಣುತ್ತೆ. ನಾವು ಪ್ರತಿ ಸತಿ ಬರ್ತೀವಿ. 2019 ಲಾಸ್ಟ್ ಓಪನ್ ಮಾಡಿದ್ದು ಅಂದ್ಕೊಳ್ತೀನಿ. ಈ ಸತಿ 10 ಕ್ಯೂಸೆಕ್ಸ್ ಬಿಟ್ಟಿದ್ದಾರೆ ಅಂದ್ಕೊಳ್ತೀನಿ. ಫುಲ್ ಮಸ್ತ್ ಆಗುತ್ತೆ ಸರ್. ಮಳೆಯಲ್ಲಿ ಈ ಸತಿ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಟಿದ್ದಾರೆ. ಯಾಕಂದರೆ ಘಟ್ಟದ ಕೆಳಗಡೆ ಇರೋರಿಗೆ ಜನಕ್ಕೆಲ್ಲ ಸ್ವಲ್ಪ ತ್ರಾಸ ಆಗ್ತಿದೆ ಅಂತೇಳಿ ಫುಲ್ ಆಗೋ ಮುಂಚೆನೇ ಬಿಟ್ಟಿದ್ದಾರೆ. 15 ರೀಚ್ ಆಗೋ ಮುಂಚೆನೇ ಬಿಟ್ಟಿದ್ದಾರೆ. ಸೊ ಈ ಸತಿ ಸ್ವಲ್ಪ ಕಮ್ಮಿ ನೀರು ಎಂಜಾಯ್ಮೆಂಟಿಗೆ. ಫುಲ್ ಆದರೆ ನಮಗೆ ಫುಲ್ ಮಸ್ತ್, ಘಟ್ಟದ ಕೆಳಗಿರೋರಿಗೆ ಫುಲ್ ಜೀವ ತ್ರಾಸು. ಎಲ್ಲಿಂದ ಬಂದಿರೋದು, ಹೇಗೆ ಅನಿಸ್ತಿದೆ? ಸರ್, ನಾವು ಇಲ್ಲಿಯವರೇ ಸ್ಥಳೀಯರು. ನಾವು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ವ್ಯೂ ನೋಡೋಕ್ಕೆ. ಡ್ಯಾಮ್ ಓಪನ್ ಮಾಡಿದ್ದು ನಮಗೇನೋ ಖುಷಿ ಇದೆ. ಬಟ್ ಉತ್ತರ ಕನ್ನಡ ಸೈಡ್ ಅವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಹೊನ್ನಾವರ ಸೈಡ್ ಅವರಿಗೆಲ್ಲ, ಆ ಕಡೆ ನೆರೆಹಾವಳಿ ಅವ್ರ ಪಾಪ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ನೀರು ಬಿಡ್ತೀರಾ ಅಂತ. ಬಟ್ ನಾವು ನೀರು ಬಿಡೋದು ಕಾಯೋದು ಯಾಕೆ, ಆಟಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ. ಅವ್ರಿಗೆ ಕಷ್ಟ ಆಗುತ್ತೆ, ಬಿಟ್ಟರೆ ನಾವಿಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರುತ್ತೆ ಸರ್. ಈಗ ಚೈನಾ ಗೇಟ್ ಅಂತೇಳಿ ಇಲ್ಲೇ ಸ್ವಲ್ಪ ದೂರದಲ್ಲಿ ಚೈನಾ ಗೇಟ್ ಇದೆ. ಅದನ್ನು ಓವರ್ಫ್ಲೋ ಆಗುತ್ತೆ. ಅದು ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಫಾಲ್ಸಿಂದ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಬರೋ ಜನಗಳು ಸ್ವಲ್ಪ ಮಿಸ್ಬಿಹೇವ್ ಮಾಡದೆ ಸ್ವಲ್ಪ ಹುಷಾರಾಗಿದ್ದು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ತುಂಬ ಎಂಜಾಯ್ ಮಾಡ್ಬೋದು ಸರ್ ಇಲ್ಲಿ. ಇದಿಷ್ಟು ಪ್ರವಾಸಿಗರ ಮಾತು. ಒಟ್ಟು 11 ಗೇಟ್ಗಳು ಲಿಂಗನಮಕ್ಕಿ ಜಲಾಶಯಕ್ಕಿರುವಂಥದ್ದು. 11 ಗೇಟ್ಗಳ ಪೈಕಿ 3 ಕ್ರಸ್ಟ್ ಗೇಟ್ಗಳನ್ನು ಇವತ್ತು ಲಿಂಗನಮಕ್ಕಿ ಜಲಾಶಯದಿಂದ ಬಿಡುಗಡೆ ಮಾಡಿ ಸುಮಾರು 10,000ಕ್ಕೂ ಹೆಚ್ಚು ನೀರನ್ನು ಬಿಟ್ಟಿರುವಂಥದ್ದು. ಹಾಗಾಗಿ ಒಂದು ಬೋರ್ಗರೆವ ಜಲಧಾರೆಗಳನ್ನು ನೋಡಲಿಕ್ಕೆ ಇಲ್ಲಿನ ಪ್ರವಾಸಿಗರು ಕಣ್ತುಂಬಿಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಕೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಸಂತೋಷ ತುಂಬ್ತಾ ಇದೆ. ಕೆಲವು ವರ್ಷಗಳ ನಂತರ ನೋಡ್ಲಿಕ್ಕೆ ರಮಣೀಯವಾಗಿದೆ. ಆದರೆ ಒಂದು ನೆನಪಾಗುತ್ತೆ, ನಾನು ಮುಳುಗಡೆ ಪ್ರದೇಶದವನಾಗಿ ನಮ್ಮ ಜಮೀನು ಕಳ್ಕೊಂಡವ್ರಿದೆಯಲ್ಲ, ಅದು ನೆನಪು ಮಾಡ್ಕೊಂಡು ಮಾತ್ರ ಕರಾಳ ನೆನಪಡೋಕೆ ನೆನಪಡುತ್ತೆ. ಎಷ್ಟು ಖುಷಿ ಕೊಡುತ್ತೋ ನೋಡಲಿಕ್ಕೆ, ತುಂಬ ಜನ ಸಂತೋಷ ಇದೆಯೋ ಹಾಗೆ ಲಕ್ಷಾಂತರ ಮನೆಗಳು, ಆ ಕಾಡು, ಸಮೃದ್ಧವಾದ ಅರಣ್ಯ ಅಥವಾ ಕಾಡು ಪ್ರಾಣಿಗಳೆಲ್ಲ ನಾಶವಾಗಿದ್ದನ್ನು ನೋಡಿದಾಗ ಭಾಳ ಬೇಜಾರಾಗುತ್ತೆ. ಅದು ಬತ್ತಿದಾಗ ನೋಡಿದಾಗ, ಕಾಡನ್ನೆಲ್ಲ ನೋಡಿದಾಗ, ನಾವು ಬರ್ತೀವಿ ಮೀನು ಹಿಡ್ಲಿಕ್ಕೆ ನೋಡಿದಾಗ ಭಾಳ ದುಃಖ ಅನಿಸುತ್ತೆ. ಇಷ್ಟೆಲ್ಲ ಹಾಳಾಯಿತು ಅನಿಸುತ್ತೆ. ಆದರೆ ತುಂಬಿದೆ, ಸಂತೋಷ ಪಡಬೇಕಾಗಿದೆ ಅಷ್ಟೇ, ಮತ್ತೇನಿಲ್ಲ. ಆದರೆ ಇಷ್ಟು ಬೇಗ ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇನ್ನೂ 4-5 ಅಡಿ ಬರಬೇಕು. ಮೋಸ್ಟ್ಲಿ ಭಯದಿಂದ ಬಿಟ್ಟಿರ್ಬೋದು. ಮಂಕಾಳ ವೈದ್ಯರು ಬಂದು ಇತ್ತೀಚೆಗೆ ಜಾಗ್ರತೆಗಾಗಿ ಬಿಟ್ಟಿರ್ಬೋದು. ತುಂಬುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ಆದರೆ ಮಳೆ ನಿಲ್ಲಿ ಅಂತ ಹಾರೈಸೋಣ. ಯಾಕಂದರೆ ಲ್ಯಾಂಡ್ ಸ್ಲೈಡ್ ಶುರುವಾಗಿದೆ ಈಗಾಗಲೇ. ಹಾಗಾಗಿ ತುಂಬಿದೆ, ಸಾಕು. ಈಗ
ನಮಗಂತೂ ಸಮೃದ್ಧ ಮಳೆ ಆಗಿದೆ. ಇನ್ನು ತೋಟಕ್ಕೆ ಕೊಳೆ ಬರದೇ ಇರಲಿ, ಮಳೆ ಬರದೇ ಇರಲಿ ಅಂತ ಹಾರೈಸಬೇಕಾಗಿದೆ ಈಗ ನಮಗೆ. ತುಂಬ ಸಂತೋಷ. ಥ್ಯಾಂಕ್ ಯು. ಇದು ತವ್ರ ಮನೆ ಜೋಗ್ ಫಾಲ್ಸೆ. ನಾನು ಬಳ್ಳಾರಿಯಿಂದ ಈ ಡ್ಯಾಮ್ ತುಂಬಿದೆ, ಗೇಟ್ ಓಪನ್ ಮಾಡ್ತಾರೆ ಅನ್ನೋದಕ್ಕಾಗಿ 2 ದಿನ ಮುಂಚೆ ಬಂದಿದ್ದೀನಿ. ಇದು ನೋಡಿ ತುಂಬ ಖುಷಿ ಆಯಿತು. ನಾನು ಬಯಲುಸೀಮೆಗೆ ಹೋದ್ರೂ ಮಲೆನಾಡು ಮರೆಯೋಂಗಿಲ್ಲ. ಭಾರಿ ಖುಷಿ ಅನಿಸುತ್ತೆ. ತವ್ರ ಮನೆ ಅಟ್ಯಾಚ್ಮೆಂಟ್ ಒಂದು, ಮಲೆನಾಡಿ ಮಳೆ, ಗೇಟ್ ಓಪನ್ ಆಗಿರೋದು, ತುಂಬ ಸಂಭ್ರಮ ಪಡ್ತಾ ಇದ್ದೀವಿ. ಹೌದು, ನನ್ನ ಮಗ, ಅಣ್ಣ, ಅತ್ತಿಗೆ ಎಲ್ಲ ಇಲ್ಲೇ ಇದ್ದಾರೆ, ಅಕ್ಕ ಎಲ್ಲ ಇಲ್ಲೇ ಇದ್ದಾರೆ. ಫ್ಯಾಮಿಲಿಗೆ ಫುಲ್ ಎಂಜಾಯ್ ಮಾಡಿದ್ದೀವಿ ಸರ್. ಭಾರಿ ಖುಷಿ ಆಗ್ತಾ ಇದೆ. ಮಳೆ ಆಗಿರಲಿಲ್ಲ, ಆದರೂ ಈ ಸತಿ ಇಷ್ಟು ಬೇಗನೆ ತುಂಬಿದೆ ಡ್ಯಾಮ್. ಯಾವಾಗೂ ಹೆಚ್ಚಾಗಿ ಆಗಸ್ಟು ಸೆಪ್ಟೆಂಬರಿಗೆ ಬರ್ತಾ ಇತ್ತು, ಈ ಸತಿ ಇನ್ನೂ ಬೇಗ ಬಂದಿದೆ. ಭಾರಿ ಖುಷಿಯಾಗಿದೆ. ಇಲ್ಲಿ KPC ಅವರು ನಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬರಲಿಕ್ಕೆ ಹೋಗಲಿಕ್ಕೆ. ಭಾರಿ ಖುಷಿ ಆಯಿತು. ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ. ಲಕ್ಷ್ಮೀ ಶ್ರೀನಿವಾಸ್. ಓಕೆ ಸರ್, ನನ್ನ ಹೆಸರು ಪ್ರಸಿಟ ಅಂತ. ನಾವಿಲ್ಲ ಜೋಗದ ನಿವಾಸಿಗಳು. ಇವತ್ತು ಡ್ಯಾಮ್ ನೀರು ಬಿಡ್ತೀನಿ ಅಂತ ಹೇಳಿದರು. ಬೇಳೂರು ಗೋಪಾಲಕೃಷ್ಣ ಸರ್ ಬಂದಿದ್ದರು. ಹಾಗೆ KPC ಅವರು ನಮಗೆ ಡ್ಯಾಮ್ ನೋಡೋಕ್ಕೆ, ನೀರು ನೋಡೋಕ್ಕೆ ಬಿಡ್ತೀನಿ ಅಂತ ಹೇಳಿದ್ದಕ್ಕೆ ನಾವೆಲ್ಲರೂ ಬಂದ್ವಿ. ಫ್ಯಾಮಿಲಿ, ಫ್ರೆಂಡ್ಸ್, ಕಸಿನ್ಸ್ ಎಲ್ಲ ಬಂದಿದ್ದೀವಿ. ಸೊ ಸಖತ್ ಖುಷಿ ಆಗ್ತಾ ಇದೆ. ನೀರು ನೋಡೋದೇ ಒಂಥರ ಖುಷಿ. ಈಗ ಇಲ್ಲೇ ನೀರು ಬಿಟ್ಟಿದ್ದಾರೆ, ಅದಿನ್ನೇನು ಫಾಲ್ಸಿಗೆ ಹೋಗಿ ಮುಟ್ಟತ್ತೆ. ಸೊ ಅಲ್ಲಿಗೆ ಹೋಗೋಷ್ಟರಲ್ಲಿ ಆ ವ್ಯೂವನ್ನು ನೋಡಿಕೊಂಡು ಮನೆಗೆ ಹೋಗ್ಬೇಕಂತ ಇದ್ದೀವಿ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಸರ್. ಸಖತ್ತಾಗಿ. ಆಫ್ಕೋರ್ಸ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಖುಷಿ ಆಗಿದೆ ನಮಗೆ. ಮಲೆನಾಡಿನ ಜೀವನ ಅದೊಂದಿರುವ ಜಲರಾಶಿಯ ಸೌಂದರ್ಯವನ್ನು ಸವಿಲಿಕ್ಕೆ ಬರುತ್ತಾರೆ. ದೂರ ಹತ್ರ ಹೋಗ್ತೀನಿ. ಮೀನಿನ ಬೆಳಕು ಅಂತ ಇದೆಯಾ? ಕೆಳಗಡೆ ಅವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ಈಗಿಂದನೇ ಬಿಡ್ತಾ ಬರ್ತೀರ.